ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಕೂಡ ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅಂದರೆ ಆಲ್ರೆಡಿ 10 ಗಂಟೆ ಆಗಿದೆ. ಅಂದರೆ ಊರಿಗೆ ಹೋಗಿದ್ವಿ ಅಲ್ವಾ, ಸೊ ಬರೋದು ಕೂಡ ಲೇಟ್ ಆಯಿತು. ನೈಟ್ ಬರೋದೇನೆ ನಮಗೆ 3 o'clock ಆಯಿತು. ಇನ್ನು ನಾವು ಮನೆಗೆ ಬಂದು ಮಲ್ಗೋಷ್ಟ್ರೊಳಗಡೆ ಸಿನಿಮಾ ಆವಾಗಲೇ ಹೊಟ್ಟೆ ಹಸಿವು ಅಂತಿಲ್ಲ. ಸೊ ಆವಾಗಲೇ ಒಂಚೂರು ಮಾಡಿ ಅವಳಿಗೆ ತಿನ್ನಿಸಿ ಮಲ್ಗೋಷ್ಟ್ರೊಳಗಡೆ 4 ಕಾಲು. ಸೊ ಎದ್ದಿದ್ದು ಕೂಡ ತುಂಬ ಲೇಟ್. ನಾವಿನವ್ರು ಕೂಡ ಆಲ್ರೆಡಿ ಡ್ಯೂಟಿಗೆ ಹೋಗಿ ಹಾಗಾಯಿತು. ಏನೂ ತಿಂದಿಲ್ಲ, ಏನು ಕುಡಿಲ್ಲ, ಟೀ ಸಮೇತ ಮಾಡಿಕೊಟ್ಟಿಲ್ಲ, ಹಾಗೆ ಹೋದ್ರವರು ಪಾಪ. ಇನ್ನು ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ನಮಗೂ ಕೂಡ ರಿಫ್ರೆಶಿಂಗ್ ಅಂತ ಇರುತ್ತೆ ಅಲ್ವಾ, ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡ್ರೆ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಬಿಡು ಆಮೇಲೆ ಮಾಡೋಣ ಅಂತ ಇದ್ದರೆ ಹೀಗೆ ಇದ್ಬಿಡುತ್ತೆ. ಸೊ ಅದಕ್ಕೂ ಕೂಡ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಇನ್ಮೇಲಿಂದ ರೆಗ್ಯುಲರ್ ಆಗಿ ಮನೆದು ಮತ್ತು ಶಾಪ್ದು 2 ಒಟ್ಟಿಗೆ ವಿಡಿಯೋ ಬರುತ್ತೆ. ಯಾಕೆ ಅಂತಂದರೆ ಸುಮಾರಷ್ಟು ಜನ ಬರೀ ಅದಕ್ಕೊಂದೇ ಸ್ಟಿಕ್ಕರ್ ಆಗಿರ್ತಾರೆ. ನನಗೂ ಕೂಡ ಬರೀ ಅದೊಂದೇ ಸಹ ವಿಡಿಯೋ ಮಾಡಿ ನನಗೂ ಕೂಡ ಬೇಜಾರಾಗಿರುತ್ತೆ. ಅಟ್ಲೀಸ್ಟ್ ನಾನು ಏನೇನು ಕ್ಯಾಪ್ಚರ್ ಮಾಡ್ತೀನೋ ಅದನ್ನು ಕೂಡ ಶೇರ್ ಮಾಡಿಕೊಂಡ್ರೆ ಸೊ ನೀವು ನೋಡೋದು ಅಲ್ಲದೇ ಸಹ ನಮಗೂ ಕೂಡ ಒಂದು ಮೆಮೊರಿ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ವ್ಲಾಗ್ ಥರ ಮಾಡ್ಕೊಂಡು ಹೋಗೋಣ. ಬರೀ ಅದೊಂದೇ ಡಿಸೈನ್ದೊಂದೇ ಹೇಳೋದು, ಡಿಸೈನ್ದೊಂದೇ ತೋರಿಸೋದು ಆ ಥರ ಬೇಡ. ಸೊ ವ್ಲಾಗ್ ಥರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇವತ್ತಿನ ದಿನದಿಂದ ಇನ್ಮೇಲಿಂದ ರೆಗ್ಯುಲರ್ ಆಗಿ ವೀಡಿಯೋಸು ಬರ್ತಾ ಇರುತ್ತೆ. ಸೊ ಡೈಲಿ ನಿಮಗೆ ಆಲ್ಮೋಸ್ಟ್ ಮಧ್ಯಾಹ್ನ ಅಷ್ಟರಲ್ಲಿ 1 ಗಂಟೆ 2 ಗಂಟೆ ಟೈಮ್ ಅಷ್ಟರಲ್ಲಿ ನಿಮಗೆ ವ್ಲಾಗು ಅಪ್ಲೋಡ್ ಆಗಿರುತ್ತೆ. ಸೊ ಯಾರೆಲ್ಲ ಇನ್ಮೇಲಿಂದ ಯಾಕೆ ವಿಡಿಯೋ ಹಾಕ್ತಿಲ್ಲ ನಮ್ಮದೇ ಸ್ವಲ್ಪ ಪರ್ಸನಲಿ ಕೆಲಸ ಇರೋದ್ರಿಂದ ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಇನ್ನು ವೀಕ್ ಬ್ಯಾಕೆ ನಾನು ಸ್ವಲ್ಪ ಇವಾಗೊಂದು ವಿಡಿಯೋ ಬಿಡ್ತಾ ಇದ್ದೀನಿ. ಇನ್ಮೇಲಿಂದ ಕಂಟಿನ್ಯೂ ಆಗಿ ವಿಡಿಯೋ ಬಿಡ್ತಾ ಇರ್ತೀನಿ. ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ನಾವು ಶಾಪ್ ಆಗಿರ್ಬೋದು, ಮನೆ ಆಗಿರ್ಬೋದು, ಯಾವ ಥರ ಮೇಂಟೈನ್ ಮಾಡ್ತೀವಿ, ಯಾವ ಥರ ಮ್ಯಾನೇಜ್ ಮಾಡ್ಕೊಳೋದಾಗುತ್ತೆ, ಟೈಮ್ ಆಗಿರ್ಬೋದು, ಊಟ ತಿಂಡಿ ಎಲ್ಲನೂ ಸಹ ನಾನು ರೆಗ್ಯುಲರಾಗಿ ವ್ಲಾಗ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗೆ ಇವತ್ತಿನ ದಿನವೂ ಸಹ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಶಾಪು ಓಪನ್ ಮಾಡೋದೇ ಆಗಿಬಿಡುತ್ತೆ ಅನಿಸುತ್ತೆ. 12:30 1 ಗಂಟೆ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮನೇಲಿ ಬರೀ ಗಂಡು ಮಕ್ಕಳನ್ನೇ ಬಿಟ್ಟೋದ್ರೆ ಹೆಂಗಿರುತ್ತೆ ಅಂತ ಮನೆಗೆ ಗೊತ್ತಿರುತ್ತೆ. ಅದು ಹೆಣ್ಮಕ್ಳಿಗೆ ಬರೀ ಅಡುಗೆ ಮನೆಯದೇ ತಲೆಯಲ್ಲಿರುತ್ತೆ. ಊರಲ್ಲಿದ್ರೂ ಸಹ ಏನು ಮಾಡ್ಕೊಂಡಿರ್ತಾರೋ, ಏನು ಮಾಡಿರ್ತಾರೋ, ಏನಿಲ್ಲ ಅಂತ ಅವ್ರು ತಿಂತಾರೋ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಅಡುಗೆ ಮನೆ ಯಾವ ಸಿಚುವೇಶನ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮೈಂಡಲ್ಲಿ ಬಂದುಬಿಟ್ಟಿರುತ್ತೆ. ಸೊ ನನಗೂ ಕೂಡ ಇವಾಗ ಅದೇ ಸಿಚುವೇಶನ್ನು. ಹೋಗೋ ದಿನ ಒಂದು ಸಿಂಕಲ್ಲಿ ಒಂದು ತಟ್ಟೆನೂ ಇರಲಿಲ್ಲ, ಹಂಗೆ ನೀಟಾಗಿ ತೊಳೆದ್ಬಿಟ್ಟು ಹೋಗಿದ್ದು. ಬಟ್ ಇವಾಗ ನೋಡ್ತಾ ಇರ್ಬೋದು ಎಲ್ಲ ತುಂಬಿಸಿದ್ದಾರೆ. ಅದನ್ನೆಲ್ಲ ಸಹ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋ ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ನನಗೂ ಕೂಡ ಎನರ್ಜಿ ಬೇಕು ಅಲ್ವಾ. ಸೊ ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕೊಟ್ಬಿಟ್ಟು ನಾನು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ನಾನು ಒಂದು ಬೀಟ್ರೋಟಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಬೀಟ್ರೋಟ್ನ ತೊಗೊಂಡಿದ್ದೀನಿ. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಒಂದು 1/4 ಭಾಗ ಅಂದರೆ ಒಂದು 4 ರಿಂದ 5 ಸ್ಲೈಸು ಸೌತೆಕಾಯಿನ ತೊಗೊಂಡಿದ್ದೀನಿ. ಸೊ ನೀವು ಎಷ್ಟು ಕ್ವಾಂಟಿಟಿ ತೊಗೊತೀರೋ ಅಷ್ಟನ್ನು ತೊಗೊಳ್ಬೋದು. ನಾನು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಜ್ಯೂಸ್ಗೆ. ಒಂದು ಅರ್ಧ ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇಷ್ಟನ್ನು ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಲಿಕ್ಕೆ ಅಷ್ಟೇ ತೊಗೊಂಡಿರೋದು. ಸೊ ಇದಕ್ಕೆ ಇವಾಗ ಒಂದು 1/4 ಭಾಗದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಬೇಕು. ಹಾಗೆಯೇ 1 ಸ್ಪೂನು ಅಥವಾ 1.5 ಸ್ಪೂನ್ ಅಷ್ಟು ನಾನು ಹನಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಟ್ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಬಟ್ ಈ ಥರ ಡ್ರಿಂಕ್ನ ನಾವು ಡೈಲಿ ರೆಗ್ಯುಲರಾಗಿ ಕುಡಿತಾ ಬರ್ತಾ ಇರೋದ್ರಿಂದ ನಮ್ಮ ಸ್ಕಿನ್ ಆಗಿರ್ಬೋದು, ಹೆಲ್ತ್ ಏನು ಗ್ಯಾಸ್ಟ್ರಿಕ್ ಆಗಿರ್ಬೋದು, ನಮ್ಮ ಸ್ಕಿನ್ ಪಿಂಪಲ್ ಇದೆ ಅಂತಂದರೆ ನನಗಂತೂ ಒಳ್ಳೆ ರಿಸಲ್ಟೇ ಕೊಟ್ಟಿದೆ. ನನ್ನ ಸ್ಕಿನ್ ಮೊದಲು ಹೆಂಗಿತ್ತಂದರೆ ನಿಜವಾಗ್ಲೂ ಹೋಲ್ ಅಂದರೆ ಪಿಂಪಲ್ ಒಂದು ಆಗ್ತಿಲ್ಲ, ಇನ್ನೊಂದು ಸ್ಟಾರ್ಟ್ ಆಗೋದು ಆ ಥರ ಬರ್ತಾಯಿತ್ತು. ಇವಾಗ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ನಮಗೆ. ಸೊ ಅದಕ್ಕೋಸ್ಕರ ಇದನ್ನು ರೆಗ್ಯುಲರಾಗೆ ತೊಗೊಳ್ತಾ ಇದ್ದೀನಿ. ಯಾವತ್ತೋ ವೀಕಲ್ಲಿ 1 ದಿನ 2 ದಿನ ಸ್ಕಿಪ್ ಆಗ್ಬೋದು, ಅಂದರೆ ಎದ್ದೇಳೋದು ಲೇಟ್ ಆದಾಗ ಅಥವಾ ಟೈಮ್ ಆಗಿಬಿಟ್ಟಿರುತ್ತೆ. ಸೊ ಈ ಥರ ಇದ್ದಾಗ ಸ್ಕಿಪ್ ಆಗುತ್ತೆ. ಅಷ್ಟು ಬಿಟ್ಟರೆ ಇನ್ನು ಎಲ್ಲನೂ ಸಹ ನನಗೆ ಕ್ಲಿಯರ್ ಆಗಿದೆ. ಇನ್ನು ಗ್ಯಾಸ್ಟ್ರಿಕ್ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ಈ ಥರ ಡ್ರಿಂಕ್ಸ್ಗಳನ್ನ ಕುಡಿತಾ ಬರ್ತಾರಂದ್ರೆ ನಮ್ಮ ಬಾಡಿಲಿರುವಂತಹ ಡಿಟಾಕ್ಸ್ನ ಹೊರಗಡೆ ಹಾಕಿ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಅಡುಗೆನೂ ಸಹ ನಾನು ಈ ಡ್ರಿಂಕ್ನ ಕುಡ್ದಾದ್ಮೇಲೆ ಅಡುಗೆನೂ ಸಹ
ಅಡುಗೆನೂ ಸಹ ಮಾಡಿಕೊಂಡು ಸಾಂಬಾರನ್ನ ಮಾಡಿ ಇಟ್ಬಿಟ್ಟು ನಾನು ಶಾಪ್ಗೆ ಹೊರಟೆ. ರೈಸ್ ಆಮೇಲೆ ಮಾಡಿದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಯ್, ವೆಲ್ಕಮ್ ಬ್ಯಾಕ್. ಇವಾಗ ಅಂಗಡಿಗೆ ಬಂದು ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ 3 ಗಂಟೆ ಆಗಿದೆ, 2:45ಗೆ ಬಂದೆ. ಬಟ್ ಜಾಸ್ತಿನೇ ಕೆಲಸ ಇತ್ತು, ಇನ್ನೂ ಇದೆ ಅಂತಲೇ ಹೇಳ್ಬೋದು. ಮನೆ ಕೆಲಸ ಅಂತೂ ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಡಾರ್ಕ್ ಒಂಥರ ಚಾಕ್ಲೇಟ್ ಬ್ರೌನ್ ಕಲರ್ಗೆ ಒಂಥರ ಇದು ಡಾರ್ಕ್ ಗೋಲ್ಡ್ ಅಂತಲೇ ಹೇಳ್ಬೋದು. ಕಾಪರ್ ಡಾರ್ಕ್ ಗೋಲ್ಡಲ್ಲಿ ಬಂದಿರೋವಂಥದ್ದು ಜರಿ. ಈ ಕಸ್ಟಮರ್ ಬಂದುಬಿಟ್ಟು ಅವರ ಅಮ್ಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಸ್ಯಾರಿನ ತಗೊಂಡು ಸ್ಯಾರಿ ಅವರೇ ಜಿಗ್ಜಾಗು ಫಾಲ್ಸು ಮಾಡ್ಕೊಳ್ಳೋದ್ರಿಂದ ಅವರೇ ಎತ್ಕೊಂಡೋದ್ರು. ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಬ್ಲೌಸ್ ಮಾತ್ರ ಇಲ್ಲೇ ಕೊಟ್ಟೋಗಿದ್ದಾರೆ, ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಿ ಅಂತ ಹೇಳಿಬಿಟ್ಟು. ಬಟ್ ಅವರಮ್ಮ ನೆಕ್ಸ್ಟ್ ಡೇನೇ ಇನ್ನೊಂದಷ್ಟು ಬ್ಲೌಸ್ನ ತಗೊಂಡು ಅವ್ರ ಅಮ್ಮನೂ ಸಹ ಬಂದರು. ಅವಕ್ಕ ಫಸ್ಟ್ ಶಾಪ್ ಒಳಗಡೆ ಬಂದುಬಿಟ್ಟು ಪಾಪ ಅಕ್ಕ ಹೇಳಬೇಡಿ ಅಂತ ಹೇಳಿಬಿಟ್ಟು ಸನ್ನೆ ಮಾಡಿದ್ರು. ಬಟ್ ನಾವು ಕೂಡ ಮ್ಯಾನೇಜ್ ಮಾಡಿಬಿಟ್ಟು ಕಳಿಸಿದ್ವಿ. ಬಟ್ ಅವರಮ್ಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಡಿಸೈನು ನಾನು ಬಂದ ತಕ್ಷಣ ಇವತ್ತು ತಗೊಂಡು ಒಳ್ಳೆ ಮೂಡಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಬಟ್ ದಾರದ ಪ್ರಾಬ್ಲಮ್ಮು, ಮಷಿನೇ ಪ್ರಾಬ್ಲಮ್ಮು, ಗೊತ್ತಾಗ್ತಾ ಇಲ್ಲ. ಹೆವಿ ಕಟ್ ಆಗ್ತಾ ಇದೆ, 1-2 ಮಿನಿಟ್ಸ್ ಕೂಡ ರನ್ ಆಗ್ತಾ ಇಲ್ಲ. ಹೆವಿ ಕಟ್ ಆಗ್ತಾ ಇದೆ, ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಆ ಕಡೆ ಮಷಿನ್ಗೆ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನಿಂತಿದ್ದೀನಿ. ಬಟ್ ಅದನ್ನು ಡಿಸೈನ್ ಸೆಲೆಕ್ಟ್ ಮಾಡೋಕ್ಕೂ ಇದು ಕಟ್ ಆಗೋಕ್ಕೂ, ಮತ್ತು ಆ ಕಡೆ ಹೋಗಿ ಇನ್ನೊಂದೇನೋ ಮಾಡೋಕ್ಕೂ ಇದು ಕಟ್ ಆಗೋಕ್ಕೂ ಈ ಥರ ಆಗ್ತಾ ಇದ್ದಾವೆ. ನಿಜವಾಗ್ಲೂ ಈ ಥರ ಆಗಿಬಿಟ್ರೆ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿರಲಿ, ವರ್ಕೇ ಅದು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿ ನಿಲ್ಲಿಸಿದ್ದೀನಿ. ನೋಡೋಣ ಏನು ಆಗಿದೆ ಅಂತ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಇವಾಗ ನವೀನ ಡ್ಯೂಟಿಯಿಂದ ಬಂದಿದ್ದಾರೆ, ಶನಿವಾರ ಅಲ್ವಾ, 4 ಗಂಟೆಗೇ ಬಂದುಬಿಡ್ತಾರೆ. ಸೊ ಅದಕ್ಕೆ ವೆಯ್ಟಿಂಗ್ ಅವ್ರಿಗೋಸ್ಕರ. ನಾನು 2 ಸಲ ಹಾಕಿ ನೋಡ್ತೀನಿ. ಅವ್ರ ಬಾಬಿನೆಲ್ಲ ಚೆಕ್ ಮಾಡು ಅಂತ ಹೇಳಿದರು. ಬಾಬಿನ್ ಕೂಡ ಚೆಕ್ ಮಾಡಿದ್ದೀನಿ, ಹೊಸ ರೀಲ್ ಸಮೇತ ಸುತ್ಕೊಂಡು ಹಾಕಿದ್ದೀನಿ ಬಾಬಿನ್ಗೆ. ಬಟ್ ಆದ್ರೂ ಸಹ ಸೆಟ್ ಆಗ್ತಾ ಇಲ್ಲ. ಸೊ ಕೆಲವೊಬ್ರು ಹೇಳ್ತೀರಲ್ವಾ, ಅವಾಗ ಮಷಿನ್ ವರ್ಕ್ ತಾನೇ ಮಾಡಬೇಕು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡರಿ ವರ್ಕು ಫಿಕ್ಸ್ ಮಾಡಿಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಓಡುತ್ತೆ ಅಂತ. ಬಟ್ ನಾವು ಅಂದ್ಕೊಂಡು ನೀವು ಬಾಯಲ್ಲಿ ಹೇಳೋ ಅಷ್ಟು ಸುಲಭ ಇರಲ್ಲ. ನೀವೇನು ಕಣ್ಣಲ್ಲಿ ನೋಡ್ತಿರಲ್ಲ ಅದರಷ್ಟು ಸುಲಭನೂ ಸಹ ಇರೋದಿಲ್ಲ. ಸೊ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅಲ್ವಾ, ಅದಕ್ಕೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಸೊ ಇವಾಗ ಓದಿಲ್ದೇ ಇರೋರಿಗೂ ಏನಂತಂದರೆ ಅವರು ಓದಿರೋರ್ಗೆ ಅದೇ ತಾನೇ ಹೇಳೋದು, ನೀವೇನಪ್ಪ ಲ್ಯಾಪ್ಟಾಪ್ ಇಟ್ಕೊಂಡು ಎ ಸಿ ರೂಮಲ್ಲಿ ಕುತ್ಕೊಂಡ್ಬಿಡ್ತೀರಿ ಅಂತ. ಬಟ್ ಲ್ಯಾಪ್ಟಾಪ್ ಇಟ್ಕೊಂಡು ಎ ಸಿ ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ, ಎ ಸಿ ಇದ್ರೂ ಸಹ ಅಲ್ಲಿ ಬೆವ್ರು ಕಿತ್ಕೊಂಡ್ಬರ್ತಾ ಇರುತ್ತೆ, ಅಷ್ಟು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಓದಿಲ್ಲದೆ ಇರೋರ್ದೊಂದು, ಓದಿರೋರ್ದೊಂದು, ಕೆಲಸ ಗೊತ್ತಿರೋರ್ದೊಂದು, ಗೊತ್ತಿಲ್ಲದೆ ಇರೋರ್ದೊಂದು. ಸೊ ಆ ಥರ ಜಸ್ಟ್ ಒಂದು ಔಟ್ಲೈನ್ ರನ್ ಆಗಿದೆ ಅಷ್ಟೇ, ನೋಡ್ತಾ ಇರ್ಬೋದು. ಇಷ್ಟೇ ಒಂದು ಔಟ್ಲೈನ್ ರನ್ ಆಗಿದೆ ಅಷ್ಟೇ. ಈ ಥರ ಎಷ್ಟು ಕಟ್ ಆಗ್ತಿದೆ ಅಂತಂದರೆ ಹೆವಿ ಕಟ್ ಆಗ್ತಾ ಇದೆ. ಇಷ್ಟಕ್ಕೇ ಒಂದು 10ರಿಂದ 15 ಸರಿ ಮೇಲೇ ಕಟ್ ಆಗಿದೆ. ಸ್ಪೀಡ್ನ ಕಮ್ಮಿ ಇಟ್ಕೊಳ್ತೀನಿ, 520 ಇಟ್ಟಿದ್ದೀನಿ ಸ್ಪೀಡು. ಆವಾಗಲೇ 600 ಇಟ್ಟಿದೆ, ಓಡಲೇ ಇಲ್ಲ, ಹಂಗೆ ಕಟ್ ಆಗ್ತಾಯಿತ್ತು. ಫುಲ್ಲು ಜರಿನಲ್ಲೇ ವರ್ಕು ಮಾಡ್ತಾ ಇರೋದು. ಇದನ್ನು ಥ್ರೆಡ್ ಕಮ್ಮಿ ಅಂದರೆ ಸ್ಯಾರಿ ಮತ್ತು ಬ್ಲೌಸು ಸೆಲ್ಫ್ ಇರೋದ್ರಿಂದ ಫುಲ್ ಸಿಂಗಲ್ ಕಲರ್ನ ಇಲ್ಲಿ ತೊಗೊಂಡು ಜರಿ ಕಲರ್ನ ತೊಗೊಂಡ್ಬಿಟ್ಟು ಜರಿನೇ ಯೂಸ್ ಮಾಡಿಕೊಂಡು ವರ್ಕ್ನ ಮಾಡ್ತಾ ಇರೋದು. ಜಸ್ಟು ಮೇಲ್ಗಡೆ ಜರಿ ಬಿಟ್ಟು ಮೇಲ್ಗಡೆ ಏನು ಡಬಲ್ ಕೋಟಿಂಗ್ ಬರುತ್ತೆ ಅಲ್ವಾ, ಅದಕ್ಕೆ ಮಾತ್ರ ಸ್ಯಾರಿ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಲಿ ನಾನು ನಿಮಗೆ ತೋರಿಸ್ತೀನಿ ಡಿಸೈನ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ 550 ಇಟ್ಟೆ, ಆದರೂ ಸಹ ಓಡಲೇ ಇಲ್ಲ. 520 ಇಟ್ಟಿದ್ದೀನಿ, ಇವಾಗೇನಾದರೂ ಓಡುತ್ತಾ ನೋಡಬೇಕು. ಸೊ ಇವಾಗ ಒಂದಷ್ಟು ವರ್ಕ್ ಹಾಕೋಕ್ಕೆ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂತಂದರೆ ಅವರು ಒಂದು ವಾರ ಮೇಲೇ, ಒಂದು 4-5 ಡೇಸ್ ಮೇಲೆ ಅದು ಕೊಟ್ಟೋಗಿ. ಬಟ್ ಅವ್ರದ್ದು ವೆಡ್ಡಿಂಗ್ ಇದೆ, ಅದಕ್ಕೆ ಕೊಡಬೇಕು. ನೋಡಿ ಅಲ್ಲಿ ಕಟ್ಟಾಯಿತು. ಸೊ ಹಂಗೆ ಇಲ್ಲಿ ನವೀನವ್ರು ಬರೋರು ವೆಯ್ಟ್ ಮಾಡ್ತೀನಿ. ಸೊ ಇದು ಮೆಜರ್ಮೆಂಟ್ ಬ್ಲೌಸು. ಇದು ನಮಗೆ ಬೇರೆ ಟೈಲರ್ ಕಡೆಯಿಂದ ಆರ್ಡರ್ ಬಂದಿತ್ತು ನಮಗೆ. ನಾವು ಇದನ್ನು ವರ್ಕ್ ಮಾಡಿ ಕೊಟ್ಟಿದ್ವಿ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಇದಾದ ಸುಮಾರು ಆಲೇ ಇದು 3 ಇಯರ್ಸ್, 2.5 ಇಯರ್ಸ್, 3 ಇಯರ್ಸ್ ಮೇಲೆ ಆಯಿತು ಅಂದ್ಕೊಳ್ತೀನಿ ಇದನ್ನು ವರ್ಕ್ ಹಾಕಿಸಿ. ಯಾಕೆಂದರೆ ಇದು ನಾವು 550 ಈ ಮಷಿನ್ ಬರ್ತಾ ಇತ್ತಲ್ವ, ಅವಾಗ ಹಾಕ್ಕೊಟ್ಟಿದ್ದು. ಹೇಗೆ ಕಂಡು ಹಿಡಿತೀವಿ ಅಂದರೆ,
ಇಲ್ಲಿ ಜಾಯಿಂಟ್ ಮಾಡಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಈ ವರ್ಕ್ನ ನಾವೇ ಹಾಕ್ಕೊಟ್ಟಿರೋದು. ಮತ್ತು ಈ ಥರ ಯಾಕಂತಂದರೆ ಈ ಥರ ಸ್ಟೋನು ಯಾರೂ ಹಾಕ್ಕೊಡಲ್ಲ, ಇದಕ್ಕೆಲ್ಲನ ಸಹ ನಾವೇ ಸ್ಟೋನ್ ಹಾಕಿ ಕೊಟ್ಟಿದ್ವಿ. ನೋಡ್ತಾ ಇರ್ಬೋದು ಈ ಥರ ಇದೆ ವರ್ಕ್, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಟೈಲರ್ ಕಡೆಯಿಂದ ಬಂದಿದ್ದು. ಬಟ್ ಟೈಲರ್ ಕಡೆಯಿಂದ ಯಾರು ಕಸ್ಟಮರ್ ಬಂದಿದ್ರಲ್ಲ ಟೈಲರ್ಗೆ, ಅದೇ ಕಸ್ಟಮರು ಇವಾಗ ನನಗೆ ಬಂದಿದ್ದಾರೆ. ಇದೇ ಮೆಜರ್ಮೆಂಟ್ ತೊಗೊಂಡೋಗಿ ಕೊಟ್ಟಾಗ ಇದನ್ನೆಲ್ಲಿ ವರ್ಕ್ ಮಾಡಿಸಿದೆ ಅಂತ ಕೇಳಿದಾಗ ಇದೇ ಟೈಲರ್ದ ಹತ್ರ ಅಂತ ಹೇಳಿದ್ರು. ಬಟ್ ಅದೇ ಟೈಲರ್ ಕೂಡ ನಮ್ಮ ಹತ್ರ ಇವಾಗ ಸುಮಾರಷ್ಟು ಕಂಟಿನ್ಯೂ ಆಗಿ ಬ್ಲೌಸ್ಗಳ ವರ್ಕು ಕೊಡ್ತಾನೆ ಇರ್ತಾರೆ. ಸೊ ಇವಾಗ ಲೋಕಲ್ ಕಸ್ಟಮರು ಟೈಲರ್ ಕಡೆಯಿಂದ ಹೋಗಿ ನಮಗೆ ಬರೋದಕ್ಕಿಂತ ಡೈರೆಕ್ಟಾಗಿ ಬರೋದು ಜಾಸ್ತಿ ಆಗಿದೆ ಇವಾಗ. ಸೊ ಈ ಥರ ಒಂದೊಂದು ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಅಷ್ಟೇ. ಈ ಕಸ್ಟಮರ್ ಕೂಡ ನಮ್ಮ ಹತ್ರ ವರ್ಕ್ ಹಾಕಿರೋ ಬ್ಲೌಸ್ ನಮಗೆ ತಂದು ಕೊಟ್ಟಿದ್ದಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಖುಷಿ ಆಗುತ್ತೆ. ಗ್ರ್ಯಾಂಡ್ ಲುಕ್ ಬರುತ್ತೆ, ನೋಡ್ತಾ ಇರ್ಬೋದು. ಇದು ಬಿಗ್ ಮಷಿನ್ಗೂ ಚಿಕ್ಕ ಮಷಿನ್ ಎರಡೂ ಮಷಿನ್ಗೂ ಅವೈಲೇಬಲ್ ಇದೆ. ಏನಾದರೂ ಬೇಕು ಅಂದರೆ ನೀವು ತೊಗೊಳ್ಬೋದು. ಬಾರ್ಡರ್ ಈ ಥರ ಬರುತ್ತೆ, ದೊಡ್ಡದಾಗಿ ಬರುತ್ತೆ. ಈ ಥರ ಸಿಂಗಲ್ ಬಾರ್ಡ್ರು ಹೊಲಿಸ್ಕೊಂಡು ಬುಟ್ಟನಾದ್ರು ಹಾಕ್ಸ್ಕೊಳ್ಬೋದು. ಇಲ್ಲ ಫುಲ್ಲು ಲೈನ್ಗೆ ಸ್ಲೀವ್ ಫುಲ್ಲು ಇದೇ ಥರ ಬೇಕಂದರೆ ಇದೇ ಥರ ವರ್ಕ್ನ ಸಮೇತ ಹಾಕ್ಸ್ಕೊಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಒಂಥರ ಹ್ಯಾಂಡ್ ವರ್ಕ್ ಥರ ಕಾಣಿಸುತ್ತೆ. ನೀವು ದೂರದಿಂದ ನೋಡಿಬೇಕಾದ್ರೆ ಇದನ್ನು ಹ್ಯಾಂಡ್ ವರ್ಕ್ ಅಂತಲೇ ಅನಿಸ್ಬಿಡುತ್ತೆ ಇದನ್ನು ನೋಡ್ತಾ ಇದ್ದರೆ. ಬಟ್ ಇದು ಹ್ಯಾಂಡ್ ವರ್ಕ್ಗೆ ಡಿಸೈನೇ ಕಸ್ಟಮೈಸೇಷನ್ ಮಾಡಿಸ್ಕೊಂಡು ಈ ಥರ ಮಾಡಿಸಿರೋದು ಅಷ್ಟೇ. ಬಟ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಗೈಸ್. ಇದು ನೋಡ್ತಾ ಇರ್ಬೋದು, ನೀವು ದೂರದಿಂದ ನೋಡಬೇಕಿದ್ರೆ ಇದನ್ನು ಹ್ಯಾಂಡ್ ವರ್ಕ್ ಫಿನಿಶಿಂಗೇ ಬರುತ್ತೆ. ಹ್ಯಾಂಡ್ ವರ್ಕ್ ಥರನೇ ಕಾಣಿಸುತ್ತೆ ನಿಮಗೆ. ಬಟ್ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಷ್ಟೇ ವರ್ಕ್ ಹಾಕ್ಸಿರೋ ಬ್ಲೌಸ್ಗಳನ್ನ. ಸೊ ಇನ್ನು ಇವಾಗ ಆರೆಂಜು, ಡಾರ್ಕ್ ಬ್ರೌನು ಫುಲ್ಲು ಟ್ರೆಂಡಿಂಗ್ ಬಿಡಿ ಯೂನಿಫಾರ್ಮ್ ಥರ ಆಗಿಬಿಟ್ಟಿದ್ದಾವೆ. ಸೊ ಇವಾಗ ಅದಕ್ಕೆ ಡಿಸೈನ ಫಿಕ್ಸ್ ಮಾಡಬೇಕು. ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಫಿಟ್ ಮಾಡಿಕೊಂಡು ಮೆಜರ್ಮೆಂಟ್ ಮಾಡ್ಕೊಂಡು ಫಿಟ್ ಮಾಡಿ ರನ್ ಮಾಡಬೇಕಷ್ಟೇ. ಇದೆರಡು ಡಿಸೈನ್ಗಳು ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಯಾವುದ್ಯಾವುದು ಅಂತ ಹೇಳ್ಬಿಟ್ಟು. ಇನ್ನು ಇದು ಈ ಮೆಜರ್ಮೆಂಟ್ಗೆ ಇದೊಂದೇ ಇರೋದು. ಬಟ್ ಇನ್ನೂ ಇಷ್ಟು ಒಂದು ಕವರಲ್ಲಿ ತುಂಬಿ ಕೊಟ್ಟು ಹೋಗಿದ್ದಾರೆ. ಮತ್ತು ಇನ್ನೆರಡು ಕವರ್ ಇಲ್ಲಿದೆ. ಯಾಕಂದರೆ ಹೇಳಿದೆ ಅಲ್ವಾ ವೆಡ್ಡಿಂಗ್ದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನೊಂದು 2-3 ವೆಡ್ಡಿಂಗ್ದು ಬ್ಲೌಸ್ ಕೂಡ ಪೆಂಡಿಂಗ್ ಇದೆ. ಇದು ವಿತ್ ಸ್ಟಿಚ್ಚಿಂಗೂ ಕೊಟ್ಟಿದ್ದಾರೆ, ಕೆಲವೊಂದು ಮಾತ್ರ ವಿತೌಟ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಈ ಥರ ಸ್ಯಾರಿದು ಕೊಟ್ಟಿರೋದು, ಇದಕ್ಕೆ ವರ್ಕ್ ಹಾಕಬೇಕಾಗಿರೋದು. ಇನ್ನು ಈ ಥರ ಎಲ್ಲ ಫುಲ್ಲು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನೇ ಕೊಟ್ಟಿರೋದು. ಮತ್ತು ಸ್ಯಾರಿನೂ ಇಸ್ಕೊಂಡಿದ್ದು. ಈ ಸ್ಯಾರಿ ಆಲ್ರೆಡಿ ಕುಚ್ಚು ಹಾಕ್ಕೊಂಡಿದ್ದಾರೆ ಅವರು. ಸೊ ಆ ಥರ ಆಗಿರೋದ್ರಿಂದ ನಾನು ವಿತ್ ಸ್ಯಾರಿನೂ ಇಸ್ಕೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ಗೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾವು ಫೋಟೋ ಕಳಿಸ್ತೀನಿ ಅಂತಾರೆ. ಯಾರು ಸಹ ಫೋಟೋ ಕಳಿಸ್ಕೊಳ್ಬೇಡಿ, ಫೋಟೋದಲ್ಲೇ ಕಲರ್ ಕಾಂಬಿನೇಷನ್ ಚೇಂಜ್ ಬರುತ್ತೆ. ನಾವು ಡೈರೆಕ್ಟಾಗಿ ನೋಡಿದಾಗೇ ಕಲರ್ ಕಾಂಬಿನೇಷನ್ ಚೇಂಜ್ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗೊಂದು 5 ಡೇಸ್ ಬ್ಯಾಕ್ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆನೇ ಕೊರಿಯರ್ ಹೋಗಿರೋದು. ಅದು ಕೂಡ ಅಷ್ಟೇ ಕಲರ್ ಕಾಂಬಿನೇಷನ್ ಸ್ವಲ್ಪ ಮಿಸ್ ಮ್ಯಾಚ್ ಆಗಿದೆ. ಯಾಕೆ ಅಂತಂದರೆ ಆ ಸ್ಯಾರಿ ಕಲರ್ ಇರೋದು ಬಂದ್ಬಿಟ್ಟು ಫುಲ್ಲು ಮಜಂತಾ ಪಿಂಕ್ ಅಂತ ಬರುತ್ತಲ್ಲ ಆ ಥರ ಶೇಡಲ್ಲಿ ಇರೋದು. ಬಟ್ ನಮಗೆ ಸ್ಯಾರಿ ಕಲರ್ ಏನು ಕಾಣಿಸ್ತಾ ಇದೆ ಅಂದರೆ ಈ ಕಲರ್ ಕಾಣಿಸ್ತಿದೆಯಲ್ಲ, ಈ ಕಲರ್ ಕಾಣಿಸ್ತಾ ಇದೆ. ಸೊ ನಿಮಗೆ ಕ್ಯಾಮ್ರಾದಲ್ಲೂ ವಿತ್ ಸ್ಯಾರಿ ಹಿಡಿದು ನೋಡಿದಾಗೂ ನಿಮಗೆ ಫೋಟೋ ತೆಗೆದಿರೋದು ಸೇಮ್ ಅನಿಸಿದ್ರೂ ಸಹ ಪರವಾಗಿಲ್ಲ. ಒಂಚೂರು ಪೀಸ್ನ ಅಟ್ಯಾಚ್ ಮಾಡಿ ಕಳಿಸಿದ್ರೆ ನಮಗೂ ಕೂಡ ಈಸಿ ಆಗುತ್ತೆ ವರ್ಕ್ ಮಾಡಲಿಕ್ಕೆ. ಸೊ ಇದನ್ನು ನಾನು ಥ್ರೆಡ್ನ ಹುಡುಕಬೇಕು. ನಿಜವಾಗ್ಲೂ ಎಲ್ಲದಕ್ಕಿಂತ ದೊಡ್ಡ ಕೆಲಸ ಅಂದರೆ ಥ್ರೆಡ್ ಹುಡುಕೋದು. ಇನ್ನು ಥ್ರೆಡ್ಡಿಗೋಸ್ಕರ ನೋಡ್ತಾ ಇರ್ಬೋದು ಎಲ್ಲನೂ ಸಹ ಇಲ್ಲಿ ಈ ಥರ ಗುಡ್ಡೆ ಹಾಕಿದ್ದಾರೆ. ನಮಗೆ ಇಲ್ಲೆಲ್ಲ ಫುಲ್ಲು ಥ್ರೆಡ್ಡು, ಇದು ಥ್ರೆಡ್ಡು ಎಲ್ಲ ಥ್ರೆಡ್ಗಳು. ಸೊ ಇವಾಗ ಇದಕ್ಕೆ ಸ್ವಲ್ಪ ಫಿನಿಶಿಂಗ್ ಕೊಡಬೇಕು. ಯಾಕೆ ಅಂತಂದರೆ ಈ ಪಾರ್ಟ್ ಏನಿದೆಯಲ್ಲ ಫುಲ್ಲಾಗಿ ನಾವು ಥ್ರೆಡ್ಗಳನ್ನ ಹೋಲ ಮಾಡಿಬಿಡೋಣ ಅಂತ ಇದ್ದೀವಿ. ಸೊ ಅದಕ್ಕೋಸ್ಕರ ಅದನ್ನು ಪ್ರಿಪ್ರೇಷನ್ ಆಗ್ತಾಯಿದೆ. ಫುಲ್ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಆರೆಂಜ್ ಕಲರ್ ಥ್ರೆಡ್ ಹುಡುಕಬೇಕು. ಆರೆಂಜ್ ಕಲರ್ ಥ್ರೆಡ್ ಇವಾಗ ಒಂದಷ್ಟು ಬಾಕ್ಸ್ ಬಂದಿದೆ. ಒಂದು 250 ಥ್ರೆಡ್ಗಳು ಬಂದಿದ್ದಾವೆ ತರಿಸ್ಕೊಂಡಿರೋದು. ಯಾವ್ಯಾವ ಕಲರ್ ಬಂದಿದೆ ಅಂತ ಚೆಕ್ ಮಾಡಿಬಿಟ್ಟು ಮತ್ತೆ ಅವರಿಗೆ ಹೇಳಬೇಕು ಯಾವ್ದು ಕಳಿಸಿದ್ದಾರೆ ಯಾವುದು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಥ್ರೆಡ್ಗಳನ್ನ ಎಲ್ಲಿ ತರಿಸ್ಕೊತೀರಾ ಅಂತ ಕೇಳ್ತೀರಾ. ಸೊ ನಾವು ಥ್ರೆಡ್ಗಳನ್ನ ನಾವು ಮಷಿನ್ ಏನು ಪರ್ಚೇಸ್ ಮಾಡಿದ್ವಲ್ಲ ಸಿಂಧನೂರು ಚೇತನ್ ಸರ್ ಹತ್ರ ಸುನೀತಾ ಎಂಟರ್ಪ್ರೈಸಸ್ ಏನಿದೆಯಲ್ಲ, ಸೊ ನಾವು ಅಲ್ಲೇ ತರಿಸ್ಕೊಳ್ತಾ ಇರೋದು ಥ್ರೆಡ್ಗಳನ್ನ. ನೀವು ಯಾರೆಲ್ಲ ಏನು ಮಷಿನ್ ತೊಗೊಂಡಿದ್ದೀರಲ್ಲ, ಮಷಿನ್ ತೊಗೊಂಡಿದ್ರೆ ಒಳ್ಳೆ ಒಂದು ಆಫರ್ಡಬಲ್ ಪ್ರೈಸಲ್ಲಿ ನಿಮಗೆ ಥ್ರೆಡ್ಗಳನ್ನ ಕೊಡ್ತಾರೆ. ನೀವು ಬೇಕಂದರೆ ಬಲ್ಕಲ್ಲಿ ಬೈ ಮಾಡ್ಬೋದು. ನೀವು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾರೆ. ನೀವು ಬೇಕು ಅನ್ನೋದಾದರೆ ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಥ್ರೆಡ್ಗಳನ್ನ ಬೈ ಮಾಡ್ಬೋದು. ಒಂದು ಬುಕ್ಲೆಟ್ನ ತರಿಸ್ಕೊಂಡು ಇಟ್ಕೊಳ್ಳಿ. ಬುಕ್ಲೆಟಲ್ಲಿ ಏನು ನಂಬರ್ ಇರುತ್ತೋ ಆ ನಂಬರ್ನ ನೀವು ಬರೆದ್ಬಿಟ್ಟು ಕಳಿಸಿದರೆ ಅದನ್ನು ನಿಮ್ಗೆ ಅವರು ಕೊರಿಯರ್ನ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾರೆ.
ಸೊ ಇವಾಗ ನಾನು ಥ್ರೆಡ್ ಹುಡುಕ್ಬಿಟ್ಟು ಮಷಿನ್ಗೆ ಡಿಸೈನ್ ಫಿಟ್ ಮಾಡಿಬಿಟ್ಟು ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಇವಾಗ ಎರಡೂ ಮಷಿನ್ಗೂ ಸಹ ರನ್ ಕೊಟ್ಟಿದ್ದೀನಿ. ಸ್ವಲ್ಪ ಹೊರಗಡೆ ಹೊರಡಬೇಕು, ಸ್ವಲ್ಪ ಒಂದಷ್ಟು ಐಟಮ್ಸ್ಗಳನ್ನ ತರೋದಿದೆ. ಸೊ ಇಲ್ಲಿ ಫ್ರಂಟ್ ರನ್ ಕೊಟ್ಟಿದ್ದೀನಿ, ಇಲ್ಲೂ ಸಹ ಸೇಮ್ ಫ್ರಂಟ್ನೇ ರನ್ ಕೊಟ್ಟಿದ್ದೀನಿ. ಸೊ ಎಷ್ಟು ಓಡುತ್ತೋ ಅಷ್ಟು ಓಡಲಿ, ಕಟ್ಟಾದರೆ ಸ್ಟಾಪ್ ಆಗಿರುತ್ತೆ ಅಷ್ಟೇ. ಸೊ ಅದನ್ನು ಇವಾಗ ಸೊ ಈ ಥರ ಇದೆ. ಎಷ್ಟು ಓಡುತ್ತೋ ಅಷ್ಟು ಹೋಗಲಿ, ಕಟ್ಟಾದರೆ ಸ್ಟಾಪ್ ಆಗಿರುತ್ತೆ ಅಷ್ಟೇ. ನಾನು ಹೋಗ್ಬಿಟ್ಟು ಬಂದಲ್ಲಿ ತೋರಿಸ್ತೀನಿ ಎಷ್ಟು ಓಡಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ತಾನೇ ಮನೆಗೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಂಪ್ಲೀಟ್ ಆಗಿ ನಿಂತಿದೆ. ಇದೇ ಜಾಸ್ತಿ ಕಟ್ಟಾಗ್ತಾ ಇದ್ದಿದ್ದು ಅಂದ್ಕೊಂಡೆ, ಬಟ್ ಇದೇ ಫುಲ್ ಕಂಪ್ಲೀಟ್ ಆಗಿದೆ. ಬಟ್ ಇದು ದಾರ ಖಾಲಿ ಆಗಿಬಿಟ್ಟು ಸ್ಟಾಪ್ ಆಗಿತ್ತು. ಮೇಲ್ಗಡೆ ದಾರ ಏನೂ ಕಟ್ಟಾಗಿರಲಿಲ್ಲ, ಇದು ಕೆಳಗಡೆ ಬಾಬಿನ ದಾರ ಖಾಲಿ ಆಗಿಬಿಟ್ಟು ಸ್ಟಾಪ್ ಆಗಿತ್ತು. ಇದು ನಾವು ಮ್ಯಾನ್ಯುಯಲ್ ಅಂದರೆ ನಾರ್ಮಲ್ ಥ್ರೆಡ್ನ ಯೂಸ್ ಮಾಡಿರೋದಂದರೆ ಇದಕ್ಕೆ ಈ ಕಲರ್ ನಮ್ಮ ಹತ್ರ ಜರಿ ಇರಲಿಲ್ಲ. ಸೊ ಒಂದಷ್ಟು ಇವತ್ತು ಪಾರ್ಸಲ್ ಬಂದಿದ್ದಾವೆ. ಸೊ ಎಲ್ಲನೂ ಸಹ ಜೋಡಿಸ್ಬೇಕು. ಇನ್ನು ಇದನ್ನು ಹಿಂಗೆ ಬಿಡ್ತೀನಿ. ಇಲ್ಲಿ ಫುಲ್ಲು ಇಲ್ಲಿ ಇದೇನಿದೆಯಲ್ಲ ಫುಲ್ಲು ಥ್ರೆಡ್ ಕಾರ್ನರ್ ಮಾಡೋಣ ಅಂತ ಇದ್ದೀವಿ. ಇದು ಫುಲ್ ಏನಿದೆಯಲ್ಲ ಸ್ಪೇಸು, ಇದು ಬಾಬಿನ್ ಚೆಕ್ ಮಾಡಿ ಹೋಗ್ಬಿಟ್ಟಿದ್ರೆ ಇದು ಕೂಡ ಕಂಪ್ಲೀಟ್ ಆಗಿರುತ್ತೇನೋ ಅನ್ನಿಸ್ತಾ ಇದೆ ಇವಾಗ. ಸೊ ಇದು ಇವಾಗ ಸ್ಲೀವ್ಸ್ ಫಿಟ್ ಮಾಡಬೇಕು. ಸ್ಲೀವ್ಸು ಸ್ವಲ್ಪ ಇದು ಡಿಫ್ರೆಂಟ್, ಅಂದರೆ ಇಲ್ಲಿ ಬಾರ್ಡ್ರ್ ಲೈನ್ ಬರಬೇಕು ಅಂತ ಹೇಳಿದ್ದಾರೆ. ಅಂದರೆ ಲಾಂಗ್ ಸ್ಲೀವ್ಸಿಗೆ ಇಲ್ಲಿ ಚೆನ್ನಾಗಿ ಕಾಣಿಸಲ್ಲ, ಇಲ್ಲಿ ಬಾರ್ಡ್ರನ್ನ ಮಾಡ್ತೀನಿ. ಇದು ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ.